ತೆಲುಗು ಸಿನಿಮಾಕ್ಕಾಗಿ ಕರ್ನಾಟಕದ ಇತಿಹಾಸವನ್ನೇ ತಿರುಚಿದೆ ಪುರಾತತ್ವ ಇಲಾಖೆ. ಹೌದು, ಶಿಲ್ಪಕಲಾ ವೈಭವದ ಸಾಕ್ಷಾತ್ ರೂಪವಾಗಿರುವ ಬೇಲೂರಿನ ಚೆನ್ನಕೇಶ್ವರ ದೇಗುಲದಲ್ಲಿ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ. ಹೊಯ್ಸಳರ ರಾಜ್ಯಭಾರದಲ್ಲಿ ಚೆನ್ನಕೇಶವ ದೇವಾಲಯವು ವೈಷ್ಣವ ಪಂಥ ಕರ್ನಾಟಕದಲ್ಲಿ ಬೆಳೆದು ಬಂದ ಇತಿಹಾಸವನ್ನ ಸಾರಿದೆ. ಹೀಗಿದ್ರೂ ತೆಲುಗಿನ ನಟ ಅಲ್ಲು ಅರ್ಜುನ್ರ ಡಿಜೆ ಸಿನಿಮಾಕ್ಕಾಗಿ ಶಿವನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಇಲ್ಲಿ ಸಾಮಾನ್ಯ ಪ್ರವಾಸಿಗರಿಗೆ ಮೊಬೈಲ್ ಚಿತ್ರೀಕರಣಕ್ಕೂ ಅವಕಾಶವಿಲ್ಲ. ಅಂಥದ್ರಲ್ಲಿ ತೆಲುಗು ನಟನೊಬ್ಬನ ಮುಲಾಜಿಗೆ ಒಳಗಾಗಿ ವೈಮಾನಿಕ ಕ್ಯಾಮೆರಾ ಬಳಸಿ ಚಿತ್ರೀಕರಣಕ್ಕೆ ಅವಕಾಶ ಮಾಡಿಕೊಟ್ಟದ್ದು ಮಾತ್ರವಲ್ಲದೆ ಇತಿಹಾಸವನ್ನು ತಿರುಚಿದ್ದಾರೆ ಪುರಾತತ್ವ ಇಲಾಖೆ ಅಧಿಕಾರಿಗಳು. ವಿಚಿತ್ರ ಅಂದ್ರೆ ಯಾವ ಷರತ್ತಿನಡಿ ಶೂಟಿಂಗ್ಗೆ ಅನುಮತಿ ನೀಡಲಾಗಿದೆ ಅನ್ನೋದು ಪುರಾತತ್ವ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿರುವಂತೆ. ಇತ್ತ ಇತಿಹಾಸ ತಿರುಚಿ ಶೂಟಿಂಗ್ಗೆ ಅವಕಾಶ ಮಾಡಿಕೊಟ್ಟಿರುವ ಪುರಾತತ್ವ ಇಲಾಖೆ ವಿರುದ್ಧ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ತಮಿಳುನಾಡಿನ ಹೈ ಡ್ರಾಮಾ ಕೊನೆಗೂ ಒಂದು ಹಂತವನ್ನ ತಲುಪಿದೆ. 10 ದಿನಗಳಿಂದ ನಡೆಯುತ್ತಿದ್ದ ಕುರ್ಚಿ ಕಚ್ಚಾಟಕ್ಕೆ ಒಂದು ಹಂತದಲ್ಲಿ ತೆರೆ ಬಿದ್ದಿದೆ. ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ಶಶಿಕಲಾ ಬಲಗೈ ಬಂಟ ಹಾಗೂ ಹಿರಿಯ ನಾಯಕ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಇವತ್ತು ತಮಿಳುನಾಡಿನ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದರು. ಸಿಎಂ ಪದವಿಯ ಕನಸು ಭಗ್ನವಾಗ್ತಾ ಇದ್ದಂತೆ ಕಡೆಯ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಪನ್ನೀರ್ ಬಣ.